ಮಂಜು ಸ್ನೇಹಿತರೆ, ಏನು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂದರೆ ಬೆಳೆ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಫಸ್ಟು ಪರಿಚಯ ನಮ್ಮ ಇಲ್ಲೇ ಲೋಕಲ್ಲು ಮಾಲಾಕ್ಷ ಅಂತೇಳಿ ನಮ್ಮ ರೈತ ಸಂಘದ ಕಾರ್ಯದರ್ಶಿ, ಇವರು ಸತೀಶ್ ಅಂತೇಳಿ ನಮ್ಮ ಸ್ನೇಹಿತರು, ಇವರು ಸುರೇಶ್ ಅಂತ ನಮ್ಮ ಬಿಡಿಕೆನಹಳ್ಳಿ, ಮಲ್ಲೇಶ್ ಅಣ್ಣ ಅಂತೇಳಿ ನಮ್ಮ ರೈತ ಸಂಘದ ಲೀಡ್ರು, ಅವರು ಕಣಗಾಲ ಮೂರ್ತಿ, ಮಂಜಣ್ಣ ತಾಲೂಕು ಅಧ್ಯಕ್ಷರು, ಮಂಜು ಬಿಟ್ಕೊಟ್ಟು ಅಂತ ಹೇಳ್ಬಿಟ್ಟು ಹೆಣ್ಮಕ್ಳುಗಳು ಸಾಲ ಕೊಡ್ತಾರೆ, ಮನೆ ಬೀಗ ಹಾಕಿ ಹೊರಕಾಗಂತ ಕೆಲಸ ನಡೀತಾ ಇದೆ. ಅವೆಲ್ಲಾನು ಇಟ್ಕೊಂಡು ನಾವು ನಮ್ಮ ಮೂರ್ತವನ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡೋಣ 11ನೇ ತಾರೀಕು ಅಂತ ನಾವು ಇವತ್ತು ಪತ್ರಿಕಾ ಮೂಲಕ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ನಾವು ಅವರೇ ಟ್ಯಾಕ್ಟ್ರಿಗಳು ತರಬೇಕು, ಅವರೇ ಟ್ಯಾಕ್ಟ್ರಿಗಳು ತಂದು ತಮಗೆ ಆಗಿರೋ ನೋವನ್ನ ಅಟ್ಲೀಸ್ಟ್ ನಾವೊಂದು ವ್ಯಕ್ತಪಡಿಸೋಣ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ಹೇಳ್ತೀವಿ ಕೆಲವೊಂದು ಬಹಿರಂಗವಾಗಿ ಸತ್ಯ ನಾವ್ ಹೇಳ್ತೀನಿ, ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳಿ. ಸತ್ಯ 250 ಕೋಟಿ ರೂಪಾಯಿ ಮನೆ ಕಟ್ತಾ ಇದ್ದಾರೆ ಬೆಂಗಳೂರು. ಹಾಸನ MLA ಒಬ್ರು, ಹಾಸನ ಶಾಸಕರು 250 ಕೋಟಿ ಹಾಸನ ಜಿಲ್ಲೆ MLA ಅಂತವ್ರು ಅಟ್ಲೀಸ್ಟ್ ಇಡೀ ನಮ್ಮ ಜಿಲ್ಲೆಗೆ 45 ಕೋಟಿ ರೂಪಾಯಿ ಕಟ್ಟಿದ್ರೆ ಇಡೀ ಜಿಲ್ಲೆ ಇದಾಗುತ್ತೆ, ಪರ್ಯಾಯ ಇದಕ್ಕೆ ಒಂದು ಬೆಳೆ ಬರುತ್ತೆ. ಆಗುವಷ್ಟೇ ಯಾರಿಗೂ ಇಲ್ಲ ನೋಡಿ. ನಾವು ಅಲ್ಲ, ನಮ್ಮ ಪತ್ರಿಕೆ ಸ್ನೇಹಿತರಿಗೆ ಕೈ ಮುಗಿದು ಕೇಳ್ಕೊಂಡ್ರೆ ಇಷ್ಟೇ, ಇವರು ಎಲೆಕ್ಷನ್ನಿಗೆ ಖರ್ಚು ಮಾಡ್ತಾರಲ್ಲ, ಇವ್ರು ಎಲೆಕ್ಷನ್ನಿಗೆ ಬೇಡ, ಒಂದು ಬೆಳೆ ಎಮ್ಮೆ ಕಟ್ಟಿ ನೋಡಪ್ಪ ನೀವೊಂದು ಬೆಳೆ ಎಮ್ಮೆ ಕಟ್ಟಿಂಗ್ ಕಂಡ್ರೆ ಈ ಸತಿ ಬಂತ ಅಂತ ಕೇಳ ಅಂತ ಒಂದು ಜಾರಿಗೆ ತರೋಣ ಅಂತ ಇವ್ರನ್ನ ತಿದ್ದಣ ಅಂತ ಇದ್ದೀವಿ ನಾವು. ಯಾಕೆಂದರೆ ಆ ಬಾಡ್ ಕೊಡೋದು, ದುಡ್ಡು ಕೊಡೋದು, ಎಣ್ಣೆ ಕೊಡೋದು ಅದೆಲ್ಲ ನಮಗೆ ಮುಖ್ಯ. ಇವತ್ತು ನೀವು ನಂಬ್ತಿರೇ ಇಲ್ವಾ, ಇವತ್ತು ಬೆಳಗ್ಗೆ ಯಾವುದೋ ಮನೆಗೆ ಹೋಗಿದ್ದೆ, ಆಕೆ ಅವ್ರ ಮನೆ ಹೋಗ್ಬಿಟ್ಟು ಒಂಚೂರು ರಾತ್ರಿ ಸಂಜೆ ಕೊಡ್ತೀನವ ಒಂದು ಲೋಟ ಹಾಲು ಕೊಡು ಅಂತ ಇಸ್ಕೊಬರ್ತಾಳೆ. ಇವ್ರ ಮಲ್ಲೇ ಹಾಲು ಕರೀತಾರೆ, ಪೂರ್ತಿ ಮಕ್ಳಿಗೆ ಇಲ್ದಂಗೆ ಹಾಕಿಬರ್ತಾರೆ. ಈಗ ನಾವು ಆಲೂಗೆಡ್ಡೆ ಬೆಳೆದು ನಿಜಕ್ಕೂ ಒಳ್ಳೆ ಆಲೂಗೆಡ್ಡೆ ತಿಂದಿದ್ದೀವ, ನೋಡಿದ್ರಿ ನೀವು ರೈತರ ಮಕ್ಕಳಾದ್ರೆ ಯಾರು ಗೊತ್ತಿದೆಯಪ್ಪ, ಅರ್ಧ ಕರಗಿರೋದು ಅದು ತೆಗೆದಾಕ್ಬಿಟ್ಟು ಹೊಟ್ಟೆ ತುಂಬ ಪಲ್ಯ ಮಾಡಿಕೊಟ್ಟಾರೆ ನಮ್ಮ ಅವ್ರಿಗೆ. ಅವೆಲ್ಲ ನೆನಪು ಬಂದರೆ ಭಾರಿ ಬೇಸರ ಆಗುತ್ತೆ. ಅದು ಯಾರು ನೆನೆಯರೇ ಇಲ್ಲ. ಈಗೇನಾಯ್ತು ರೀ, 1 kg ಸೂರ್ಯಕಾಂತಿ ಎಣ್ಣೆ ಎಷ್ಟು kg ಬೇಕು ಅಂತ ಯಾರಿಗಾರ ಗೊತ್ತಿದೆ ಆಳುತ್ತೆ. ಶೇಂಗಾ ಎಷ್ಟು kg ಬೇಕು ಅಂತ ಗೊತ್ತಿದೆ 1 kgಗೆ. ಅದು 1 kg ಶೇಂಗಾ ಬೀಜ ಎಷ್ಟು ಇವತ್ತು ಯಾರಿಗೂ ಗೊತ್ತಿಲ್ಲ ರೀ. ಅದಕ್ಕೊಂದು ಅದೆಂಥದ್ದು ತತ್ತಾರೆ, ಗಮ್ಮನ್ನು ತೊಡಿತಾರೆ, ಇದೇ ಬೀಜ ಕಡಲೆಕಾಯಿ ಎಣ್ಣೆ ಅಂತಾರೆ, ಅದನ್ನೇ ತಿಂದು ಜನ ಏನಾಗ್ತಾ ಇದ್ದಾರೆ. ಫಸ್ಟು ನಾವು ಸರಿ ಆಗೋಣ. ಈಗ ನಾನು ಹಿಂಗೆ ಅಂತೀನಿ ಅಂತಲ್ಲ, ನಾವು ಗಣಸಿಗೆ ಹೋಯ್ತಾ ಬರ್ತೀನಿ ಹುಚ್ಚಳ್ಳ, ಯಾಕೆ ತರ್ತೀನಿ, ನಾವಿಲ್ಲಿ ಬೆಳೆಯೋಕ್ಕಾಗಲ್ಲ, ನೆವಲು ಅದನ್ನು ಹಂಗಂಗೆ ನಿಂಕ್ಯಾತಾ ಇದ್ದಾವೆ, ಭಾರಿ ಅದಕ್ಕೆ ಇಷ್ಟವಂತೆ. ಹಂಗಾಗಿ ಇವತ್ತು ಏನಾಯಿತು, ಒಂದು ಬದಲಾವಣೆ ಒಂದು ಜಿಲ್ಲೆಯಲ್ಲಿ ಆಗ್ಬೋದಲ್ಲ ಅಂತ ಅದೊಂದು ನಾವು ಒಂದು ಆಸೆ ಇಟ್ಕೊಂಡು ಮಾಡ್ತಾಯಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಇವರು ಅಲ್ಲಿ ಇಲ್ಲಿ ಕಳೀತಾರಲ್ಲ ರೀ, ಕರೆಕ್ಟಾಗಿ ಇವ್ರು ಬಿಲ್ ಮಾಡ್ತಾರೆ ವಿಧಾನಸೌಧದೊಳಗಡೆ 224 ಜನ. ಒಂದು ಸತಿ ವಿಧಾನಸೌಧ ಇದು ಕರೆದ್ರೆ ಒಂದು ದಿವಸಕ್ಕೆ ಎಷ್ಟು ಕೋಟಿ ಖರ್ಚು. ಇವ್ರ ಮನೆ ಹಾಳಾಗೋಗ 224 ಜನ ಒಂದು ಕಮಿಟಿ ಮಾಡಿ ಮಾತಾಡಿ ಒಂದು ಜಿಲ್ಲೆಗೆ ಬೆಳೆ ಎಮ್ಮೆ ನಾವೇ ಕಟ್ಟನ್ರಪ್ಪ, ಇದು ಸತ್ಯ ಅಂತ ಒಪ್ಕೊ ಬರಲಿ. ನಮ್ಮ ತಕ್ಕ ಜನಗಳು ಚೆಂಗ್ಳು ಕೆಡೋದಲ್ಲ, ಹಳ್ಳಿಲಿ 4 ಪಾರ್ಟಿ ಮಾಡೋದು, ಡೈರಿಗೆ ಒಬ್ಬ ಅಧ್ಯಕ್ಷ ಮಾಡಿ ಮಚ್ಚಿ ಕೊಡೋದು, ಗ್ರಾಮ ಪಂಚಾಯತ್ಗೆ ಒಬ್ಬನ ಅಧ್ಯಕ್ಷ ಮಾಡಿ ಅಲ್ಲಿ ಹೊಡೆದಾಡಿರಲ್ಲ ಅನ್ನೋದು, ಇವೆಲ್ಲ ಬಿಟ್ಟು ಒಂದೊಂದು ಪಂಚಾಯತ್ಗೆ ನಮಗೆ ಕೊಡಲಿ. ಈ ಸತಿ ಪಂಚಾಯತಿ ಇದರಲ್ಲಿ ಮಾಡಿ ಅಂತ ಹೇಳಿದ್ವು, ಬೆಳೆ ವಿಮೆ ಮಾಡೋಕ್ಕಾಗಲ್ಲ, ಬರೀ ಎಷ್ಟು ಪರ್ಸೆಂಟ್, ಒಂದು 5% ಕಟ್ಟಿಲ್ಲ. ಇವ್ರು ಹೇಳ್ತಾ ಇದ್ದಾರೆ ಈಗ ಮನೆಗೆ ನಾವು ಮಾಡಿಸಿದ್ದು ಅಂತ. ಇವರು ಖಂಡಿತ ಅಲ್ಲ. DC ಮೇಡಮ್ ಮೀಟಿಂಗ್ ಕರೆದು ಭಾರಿ ಸೀರಿಯಸ್ ಆಗಿ ನಮ್ಮಂತ ಮಾತಾಡಿ ಚೇಂಜ್ ಮಾಡಿ ಏನು ಹೇಳಿ ವಸ್ತೆ ಮಾಡಿದ್ದಾರೆ. ನಮಗೆ ಅದೊಂದು ಖುಷಿ ಆಗುತ್ತೆ. ಬಗ್ಗೆ ಎಲ್ಲ ರಾಜಕಾರಣಿಗಳು ಎಲ್ಲ ಲೀಡ್ರುಗಳು ಮಾತಾಡ್ತಾರೆ. ಇದೇ ಸಿದ್ದರಾಮಯ್ಯವ್ರು ಬಂದಾಗ 3 ಸತಿಯ ಇದೇ ಹೊಸ ಮಿನಿಸ್ಟ್ರು ಜೊತೆಲೇ ಕರ್ಕೋಗಿ ಕೊಡಿಸಿದ್ರು, ಒಂದು ಅಪ್ಲೈ ಆಗಲಿಲ್ಲ. ಯಾಕಂದರೆ ಹೋದ ಸತಿ ಈ ಸತಿಕ್ಕಿಂತ ಜಾಸ್ತಿ ಇತ್ತು ಜೋಳ ಬಿಳೆ ಸುಳಿ ರೋಗ, ಹೋದ ಸತಿ ಇದಕ್ಕಿಂತ ಜಾಸ್ತಿ ಇತ್ತು. ಆದರೆ ಇವತ್ತು ಎಲ್ಲರೂ ಹೇಳ್ತಾರೆ ಇದ್ರ ಬಗ್ಗೆ ನಾವು ತರಬೇಕು ಅಂತ ಸುಮ್ಮನೆ ಹೋಗ್ತಾ ಇದ್ದಾರೋ ಹೊಲಕ್ಕೆ, ನಿಜಕ್ಕೂ ತರಿಸ್ತಾರೋ ಏನು ಅಂತಲೂ ಗೊತ್ತಿಲ್ಲ. ಯಾಕಂದರೆ ಒಂದು ಸತಿ
ನಾವು ಗಲಾಟೆ ಮಾಡಿದಾಗ ಜಿಲ್ಲಾ ಪಂಚಾಯತಿಲಿ ಸ್ನೇಹಿತರಿಗೆ ಗೊತ್ತಿರ್ಬೋದು, ಆ ದಳದಲ್ಲಿದ್ರು ಇವರು. ಅವಾಗ ಗಲಾಟೆ ಮಾಡಿ ರಾಗಿ ದುಡ್ಡು ತರಿಸಿದ್ರು 1-2 ಕೋಟಿ ಹಾಸನಕ್ಕೆ. ಅದು ಒಂದು ಒಳ್ಳೆ ಕೆಲಸ ಮಾಡಿದರು. ಅದೇ ಕೆಲಸ ಈ ಸತಿ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಯಾಕೆಂದರೆ ಈಗ ಮೊನ್ನೆ ಮಿನಿಸ್ಟರ್ ಆಗಿರೋರು, ನಾವು ಅವ್ರಿಗೆ ಟೈಮ್ ಕೊಡಬೇಕಾಗತ್ತೆ. ಇನ್ನು 6 ತಿಂಗಳು ತಾಳಿ ಟೈಮ್. ಒಟ್ಟಿಗೆ ಈ ಸತಿ ಏನು ಬೆಳೆ ಫೇಲ್ ಆಗಿದೆ, ಅದ್ರ ಜೊತೆ ಕಳ್ಳ ಬೀಜಗಳು ಏನು ಮಾರ್ತಾ ಇದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ, ಅದು ಅವ್ರನ್ನ ಮಟ್ಟ ಹಾಕಬೇಕು. ಎರಡನೇದು, ಏನು ಕೃಷಿ ಇಲಾಖೆ ಇದೆ, ಕೃಷಿ ಇಲಾಖೆ ಬಂದ್ ಮಾಡೋದು ಒಳ್ಳೇದು. ಕೃಷಿ ಇಲಾಖೆಯಿಂದ ಏನು ಲಾಭ ಇಲ್ಲ. ಅಲ್ಲಿ ಬಂದ ಗಂಟು ದುಡ್ಡೆಲ್ಲ ಹೊಡೆಯೋದು ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳಿಗೆ ಓಡಾಡ್ ಕೊಡೋದು. ಯಾವ ಥರ ಸಬ್ಸಿಡಿ ಯಾವ ಥರ ಬರುತ್ತೆ, ಹೆಂಗೆ ಮಾಡಬೇಕು ಅನ್ನೋದು ಇವರೇ ಹೇಳ್ಕೊಡ್ತಾರೆ. ಯಾಕಂದ್ರೆ ಅದಕ್ಕೆಲ್ಲ ಉದಾಹರಣೆಗಳು ಈ ಸತಿ ರಾಗಿ ಖರೀದಿನೇ ನಮಗೆ ಸಾಕ್ಷಿ. ಪಾಪ DCR ಕೈಲಿ ಏನು ಗೊತ್ತಿಲ್ಲದೆ ಹಿಂಗೆ ಜಲ್ಸಿದ್ರು, ಕೊನೆಗೆ ಮಣ್ಣೆ ತುಂಬ್ಯಾರೆ. DCR ಅದಕ್ಕೊಂದು ಸಮಿತಿ ಮಾಡಿದ್ದಾರೆ. ಇವತ್ತಾಗಿ ನಮಗೆ ಕರ್ಕೊಂಡು ಹೋಗ್ತಾ ಇಲ್ಲ. ಯಾವ ಗೋಡಲ್ಲಿ ಎಲ್ಲೆಲ್ಲಿ ಏನೇನು ಯಾವ ಮಳ್ಳು ಕಲ್ಲು ತುಂಬಿದ್ದಾರೆ ಅದು ಹಿಡ್ಕೊಡಿ ಅಂತ ನಮ್ಮ ಹತ್ರ ಬರ್ತಾ ಇಲ್ಲ. ಬಂದ್ರೆ ನಾವು ಹಿಡ್ಕೊಡ್ತೀವಿ. ಹಂಗಾಗಿ ಹಾಸನ ಜಿಲ್ಲೆಯಲ್ಲಿ ಏನು ಹಾಸನ ಜಿಲ್ಲೆ ರೈತರನ್ನ ಎಲ್ಲ ಮರ್ತಾರೆ ರಾಜಕಾರಣಿಗಳು ಪೂರ್ತಿ. ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲೆಕ್ಷನ್ ಬಂದಾಗ ಮಾತ್ರ ನಾವು ಅವ್ರಿಗೆ ಕಾಣಿಸ್ಕೊತೀವಿ ಹೊರತು. ಇವಾಗ ಹೊಸ್ತೆ ಮಿನಿಸ್ಟರ್ ಆಗಿದ್ದಾರೆ, ಇವಾಗ ಹೊಲಕ್ಕೆ ಹೋಗ್ತಾ ಇದಾರೆ ಶಿವಲಿಂಗೇಗೌಡರು. ಹೋದ್ ಸತಿ ಎಲ್ಲೂ ಬರಲೇ ಇಲ್ಲ ಅವರು. ನಮಗೆ ಖುಷಿ ಆಗ್ತೈತೆ ಅವ್ರು ಬರ್ತಾ ಇರೋದು ಹೋಗ್ತಾ ಇರೋದು. ಆದಷ್ಟು ಈ ಸತಿ ರೈತರಿಗೆ ಬೆಳೆ ವಿಮೆ ಬೆಳೆ ಪರಿಹಾರ ಎರಡೂ ಆಗಬೇಕು. ಬೆಳೆ ವಿಮೆ ಇದೇ ಜಿಲ್ಲೆ ಅಧಿಕಾರಿಗಳು ಬೆಳೆ ವಿಮೆಯ ಕಂಪ್ನಿನೇ ಚೇಂಜ್ ಮಾಡಿಸಿದ್ರು. ಯಾಕೆ ಮಾಡಿಸಿದ್ರು ಅಂದರೆ ವರ್ಷ ಅದರಲ್ಲಿದ್ದಂಥ ಮ್ಯಾನೇಜರು ಈಗ ದುಡ್ಡ ಪಂಚಾಯತಿಗೆ ಅವನೇ ಬಿಡೋದು, ದುಡ್ಡ ಅವನೇ ತಗೋದು. ರೈತರಿಗೆ ಅರ್ಧ ಅವನಿಗೆ ಅರ್ಧ. ಅವನ ಹೆಸರೇನು, ಅವನ ಹೆಸರು ನನ್ನ ಹತ್ರ ಇತ್ತು, ಅಲ್ಲಿರ್ಬೋದು ನೋಡಿ. ನೋಡಿ ಎಲ್ಲ ತಲು ಕಳ್ತನ ಮಾಡೋರು ಇವರೇ, ಕಳ್ತನ ತೋರಿಸ್ಕೊಂಡ್ರು ಇವರೇ ಕೃಷಿ ಇಲಾಖೆ. ಹಂಗಾಗಿ ಕೃಷಿ ಇಲಾಖೆ ಪೂರ್ತಿ ಬದಲಾವಣೆ ಆಗಬೇಕು. ಎರಡನೇದು, ಹಾಸನ ಜಿಲ್ಲೆಯಲ್ಲಿ ಹೋದ ಸತಿ ಪರಿಹಾರನೇ ಬಂದಲ್ಲ, ಅದನ್ನ ಈ ಸತಿ ಜಿಲ್ಲೆ ಮಿನಿಸ್ಟ್ರು ಕೊಡಿಸ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಂಗಾಗಿ ಇವತ್ತು ನಾವು 11ನೇ ತಾರೀಕು ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ. ಟ್ಯಾಕ್ಟರ್ ಕಾರ್ಯಕ್ರಮ ಮತ್ತು ರೈತರದ್ದು DC ಆಫೀಸ್ ಹತ್ರ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ 11ನೇ ತಾರೀಕು ನಾವು ಡಿಸೈಡ್ ಮಾಡಿದ್ದೀವಿ. ಈಗ ಹಳ್ಳಿಗಳಿಗೆಲ್ಲ ಹೋಗ್ತಾ ಇದ್ದೀವಿ. ಈಗ ನಾವು ಹಳ್ಳಿಗಳಿಗೆ ಹೋದ್ಮೇಲೆ ಇವರು ಬಾಯಿ ಬಿಡ್ತಾ ಇದ್ದಾರೆ, ಹೆಂಗೆ ಯಾವ ಥರ ನಾವು ಹೆಂಗೆ ಮಾತಾಡಬೇಕು ಅಂತೇಳಿ. ಯಾಕಂದರೆ ಗೊತ್ತಾಗಿಬಿಡುತ್ತೆ ಇವ್ರ ನಾಟಕಗಳು. 3 ಪಕ್ಷನೂ ಅಷ್ಟೇನೆ, ಆ ಪಕ್ಷ ಈ ಪಕ್ಷ ಅಂತ ದೂರ್ತಾ ಇಲ್ಲ. ನಾವು ಮಾತಾಡಿದ್ಮೇಲೆ ಅವ್ರು ಬಾಯಿ ಬಿಡ್ತಾರೆ. ನಾವು ಮಾಡಿಲ್ಲ 1 ತಿಂಗಳು 1.5 ತಿಂಗಳು ಆಯ್ತಾ ಪ್ರೆಸ್ ಮೀಟು ಜೋಳದ್ದು, 2 ತಿಂಗಳಾಯ್ತು. ಈಗ ನೆತ್ತಿಗೆ ರೇವಣ್ಣವ್ರು ಬಾಯಿ ಬಿಡ್ತಾರೆ, ಬೇರೆ ಪಾರ್ಟಿಯವ್ರು ಬಾಯಿ ಬಿಡ್ತಾರೆ. ಈಸ್ತಿನವ್ರು ಎಲ್ಲೋ ಇದ್ರು. ನಿಜವಾಗಿ ಆ ಜಾರಿ ತಂದ್ರೆ ನಮಗೂ ಒಂದು ಖುಷಿ. ಅವ್ರು ಜಾರಿ ತರಲ್ಲ ಅವರು ಯಾವಾಗ್ಲೂ. ಅವ್ರಿಗೆ ಅರ್ಧಂಬರ್ಧ ಉಳ್ಕಂದ್ರೆ ನೋಡಿ, ಯಾವತ್ತೂ ಪರಿಹಾರ ನಮಗೆ ಸಿಕ್ಕಲ್ಲ. ಪರಿಹಾರ ಬಂದೆ ಏನು ರಾಜಕಾರಣಿಗಳಿಗೆ ಸಿಕ್ಕುತ್ತೆ, ಅವ್ರು ರೈತರಿಗೆ ಸಿಕ್ಕಲ್ಲ. ಅವ್ರಿಗೆ ಸಿಕ್ಕದೆ 1 ರೂಪಾಯಿ ನಾಲ್ಕಾಣಿ. ಹಂಗಾಗಿ ಸ್ನೇಹಿತರೆ, ಇವತ್ತು ನಮಗೆ ಆ ಪಕ್ಷ ಈ ಪಕ್ಷ ಅಂತ ಕೇಳಲ್ಲ. ದಯವಿಟ್ಟು ಎಲ್ಲ ಪಕ್ಷದವರು ನಮಗೆ ರೈತರಿಗೆ ಅನುಕೂಲ ಮಾಡಲಿ ಅಂತ ನಾವು ಕೇಳ್ಕೊತೀವಿ. ಯಾಕಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪಾಪ ಅದೆಷ್ಟೋ ಸಾವಿರ ಆಟಕ್ಕೆ ದುಡ್ಡು ಹಾಕಿದ್ರು ಬೆಂಗಳೂರಲ್ಲಿ. ಇಲ್ಲಿ ರೈತರು ಸತ್ತು ಹೋಗ್ತಾ ಇದ್ದೀವಿ. ನಮಗೊಂಚೂರು ಹಾಕ್ಬೋದಾಯಿತು ಹಾಸನ ಜಿಲ್ಲೆಗೆ ಹೋಸತಿ. ತಮಗೆ ಗೊತ್ತಿದೆ ನೋಡಿ, ಎಲ್ಲೆಲ್ಲಿ ಯಾವ ಥರ ಹೊಡ್ಕೋಬೇಕು ಹೊಡಿಬೇಕು, ಹೆಂಗೆ ಓಟ ಕವರೇಜ್ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತು. ಅವ್ರಿಗೆ ರೈತರು ಬೇಕಾಗಿಲ್ಲ, ಜನಗಳ ಯಾವ ಥರ ಅಟ್ರಾಕ್ಷನ್ ಮಾಡಬೇಕು ಅಂತ ಚೆನ್ನಾಗಿ ಕಲ್ತಿದ್ದಾರೆ ಡ್ರಾಮಾಗಳ. ಹಂಗಾಗಿ ಈ ಸತಿ ಯಾವ ಡ್ರಾಮಾನೂ ನಡೆಯಲ್ಲ. ದಯವಿಟ್ಟು ರೈತರು ಏನು ಬೆಳೆ ವಿಮೆ ಬೆಳೆ ಪರಿಹಾರ ಕೇಳ್ತಾ ಇದೀವಿ ಅದು ಬಿಡುಗಡೆ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾವು ಹೇಳ್ತೇವೆ. ನೀವು ಮಾತಾಡಿ ಏನಾರು ಇದ್ರಾಗಿದ್ದು ಮಾತಾಡೋಣ. ಆಗಿದ್ದು ಹೇಗೆ ಎಷ್ಟು ಮಂದಿ 40% ಮಳೆ ಕೊರತೆ ಐತೆ ಅಂತ ಹೇಳ್ಬಿಟ್ಟು ಕೃಷಿ ಇಲಾಖೆಯವರೇ ವರದಿ ಕೊಟ್ಟಿದ್ದಾರೆ.
ಈಗ ಬಿತ್ತನೆ ಆಗ್ಬೇಕಾಗಿದ್ದು 2,80,000 ಹೆಕ್ಟೇರ್ ಪ್ರದೇಶದಲ್ಲಿ ಗುರಿ ಇತ್ತಂತೆ, ಬರೀ 30% ಬಿತ್ತನೆ ಆಯ್ತು ಅಂತ ಹೇಳ್ತಾರೆ. ಅದರಲ್ಲಿ ಇವ್ರ ಮಾಹಿತಿ ಪ್ರಕಾರ ಮಳೆನೇ ಆಗಿಲ್ಲ, ಬರೀ 50% ಮಳೆ ಆಯ್ತು ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ರೈತರಿಗೂ ಎಷ್ಟು ದಿಕ್ತೋಚಂಗಾಗ್ಯವ್ರೆ ಅಂದರೆ ಇದು ಹೇಳ್ತಿರ್ದು ಅಷ್ಟು ತೀರಾ ಅವರು ಇವತ್ತಿನ ಗೊಬ್ಬರದ ರೇಟು, ಇವತ್ತಿನ ಬೀಜದ ರೇಟು ಇವೆಲ್ಲ ಭಾರಿ ದುಬಾರಿ ಐತೆ. ಆ ದುಬಾರಿಲೂ ಈ ರೈತ ದೇಶಕ್ಕೆ ಅನ್ನ ಕೊಡಬೇಕು ಅಂತ ಬಿತ್ತನೆ ಮಾಡ್ತಾನೆ, ವರ್ಷಕ್ಕೆ ಒಂದೇ ಸರಿ ಬಿತ್ತನೆ ಮಾಡೋದು. ಅವನು ಬಿತ್ತಿದಂಥ ಜೋಳ ಯಾವ ಪರಿಸ್ಥಿತಿಗೆ ಹೋಯ್ತೆ ಅಂದರೆ ಅದು ಹೇಳ್ಬಾರ್ದು. ಈಗ ಅದಕ್ಕೆ ಒಂದು ವಿಜ್ಞಾನಿಗಳು ತಂಡಗಳು ಏನು ವರದಿ ಕೊಟ್ಟವರೋ ಗೊತ್ತಿಲ್ಲ. ಹೋದ ಸರಿ ಅತಿವೃಷ್ಟಿ ಅಂತ ಕೊಟ್ಟಿದ್ರು, ನಾವೇ ತುಂಬ ಹೋರಾಟ ಮಾಡ್ದೋ ಮೂರ್ತಣ್ಣ ನೇತೃತ್ವದಲ್ಲಿ. ಈ ಸರಿ ಯಾವ ಥರ ವರದಿ ಕೊಟ್ಟಾರೋ ಗೊತ್ತಿಲ್ಲಪ್ಪ. ಈಗ ಬೀಜ ತಯಾರು ಮಾಡೋದು ಅವರ್ಯಾ, ಇಂಥ ಔಷಧಿ ಹೊಡಿ ಅಂತ ಹೇಳೋದು ಅವರ್ಯಾ, ಎಲ್ಲ ಅವರೇ ಹೇಳಿದ್ಮೇಲೆ ಕಂಟ್ರೋಲ್ನೇ ಮಾಡೋಕ್ಕಾಗಲಿಲ್ಲ ಅಂದಾಗ ನಮ್ಮ ಮೂರ್ತಣ್ಣ ಹೇಳ್ದಂಗೆ ಇಲಾಖೆ ಏನಕ್ಕೆ ಬೇಕು ಅಂತ ನಮ್ಮದೇ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಇಷ್ಟೊಂದು ಹೀನಾಯ ಪರಿಸ್ಥಿತಿ ಬಂದಿದೆ. ಈಗ ಪಕ್ಕದ ನಾನೊಂದು ಮನೆ ನೋಡಿದೆ, ನಮ್ಮ ಜಿಲ್ಲೆ ಒಬ್ಬ MLA 250 ಕೋಟಿ ರೂಪಾಯಿ ಕೊಟ್ಟು ಮನೆ ಕಟ್ತಾರಂತೆ. ಇಡೀ ಜಿಲ್ಲೆಗೆ ಬರೀ ಒಂದು 40 ಕೋಟಿ ರೂಪಾಯಿ ಕೊಟ್ಟರೆ ಇಡೀ ಉಚಿತವಾಗಿ ವಿಮೆ ಕೊಡ್ಬೋದು. ಆ ಪರಿಸ್ಥಿತಿ ಈ ನಮ್ಮ ರಾಜಕಾರಣಿಗಳಿಗಿಲ್ಲ. ಬರೀ ಕೇವಲ 40 ಕೋಟಿ ರೂಪಾಯಿ ಒಂದೊಂದು ಓಟಿಗೆ ಒಬ್ಬೊಬ್ಬ MLA 40ರಿಂದ 50 ಕೋಟಿ ಖರ್ಚು ಮಾಡಿ ಗೆಲ್ತಾರೆ. ಇವತ್ತು ನಮ್ಮ 4 ಲಕ್ಷ ನಮ್ಮ ಜಿಲ್ಲೆಯಲ್ಲಿ ರೈತರುಗಳಿದೆ ಅಂತ ಮಾಹಿತಿ ಇದೆ. ಅಟ್ಲೀಸ್ಟ್ ಉಚಿತವಾಗಿ ಒಂದು ಬೆಳೆ ವಿಮೆ ಕಟ್ಕೊಡ್ಬೋದಾಯ್ತು. ಪಕ್ಕದ ಒಂದು 2-3 ತಾಲೂಕು ಕುಣಿಗಲ್ ಇರ್ಬೋದು, ಮಾಗಡಿಯರೆಲ್ಲ ನಾನು ಕೇಳಿದೆ ಮೊನ್ನೆ, ಉಚಿತ ಸಾಮೂಹಿಕವಾಗಿ ಇಡೀ ತಾಲೂಕಿಗೆ ಬೆಳೆ ವಿಮೆ ಕಟ್ಕೊಟ್ಟವ್ರೆ. ನಮ್ಮಲ್ಲ ಇದೇ ರೋಗ ಇದೇ ಇಲ್ಲಪ್ಪ, ಅಲ್ಲಿ ಮರೆಸ್ಬಿಟ್ಟವ್ರೆ ಅನ್ಸುತ್ತಪ್ಪ ನಮ್ಮನ್ನ. ಬರೀ ಓಟಿಗೆ ಓಟ್ ಹಾಕಿಸ್ಬೇಕು, ಬರ್ತಾರೆ, ದುಡ್ಡು ಕೊಡ್ತಾರೆ, ಹೋಗ್ತಾರೆ. ಇಂಥ ಪರಿಸ್ಥಿತಿ ಎಲ್ಲಾರವೆ ನಮ್ಮ ನೋಡಿ ಹೆಂಗಾಯ್ತು ಅಂದ್ರೆ, ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದಾರೆ. ಬ್ಯಾಂಕಿಗೆ ಏನಾದ್ರು ನಾವು ಸಾಲ ಬೆಳೆ ವಿಮೆ ಕಟ್ಟಕ್ಕೆ ಹೋದ್ರೆ ಸರ್ವರ್ ಇಲ್ಲ. ಗ್ರಾಮವನಿಗೆ ಹೇಳ್ತಾರೆ, ಗ್ರಾಮವನದಲ್ಲಿ ಒಂದು ದಿವಸಕ್ಕೆ 5ರಿಂದ 10 ಅನ್ನೋದು ಇದಾಗೋದಿಲ್ಲ. ಬರೀ ಕೇವಲ 10% ಬೆಳೆ ವಿಮೆ ಆಗಿಲ್ಲ. ಇಷ್ಟೊಂದು ನಷ್ಟ ಐತೆ, ಬರೀ 10%. ಇದ್ರ ಬಗ್ಗೆ ನಾವು ಕೃಷಿ ಇಲಾಖೆ ಕೇಳ್ದೋ, ನಾವು ರೈಟಿಂಗ್ ಲೆಟರ್ ಕೊಟ್ಟು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬನ್ನಿ, ಒಂದು ಕಂಪ್ಯೂಟರ್ಗಳು ತಗೊಂಡು ಬನ್ನಿ, ನಾವು ಕಟ್ಟಿಸ್ಕೊಡ್ತೀವಿ ಅಂತ ಕೇಳ್ದೋ. ಅದನ್ನ ಮಾಡಕ್ ತಯಾರಿಲ್ಲ ಅವರು. ಬರೀ ಒಂದು ಘೋಷಣೆ ಮಾಡೋದು, ಒಂದು ಬೆಳೆ ವಿಮೆ ಕಟ್ಟಬೇಕು, 4 ದಿವಸ 5 ದಿವಸ ಸತ್ತಿದ್ದಾರೆ ರೈತರುಗಳು. ಇಷ್ಟೊಂದು ಹೀನಾಯ ಪರಿಸ್ಥಿತಿ ಬಂದಿದೆ. ಆದರೆ ಇಲಾಖೆಗಳು ನಮ್ಮ ಮೂರ್ತಣ್ಣ ಹೇಳ್ದಾಗೆ ಒಬ್ಬರು ಉಸ್ತುವಾರಿ ಸಚಿವರು ಹೊಸದಾಗಿ ಬಂದಿದ್ದಾರೆ. ಅವರು ಎಲ್ಲ ತಕ್ಕೂ ಈಗ ಅವರ ಸಮೀಕ್ಷೆ ಮಾಡ್ತಾವ್ರೆ. ಒಳ್ಳೆ ಉತ್ತಮ ರೈತರ ಬಗ್ಗೆ ಭಾರಿ ಕಾಳಜಿ ಇದೆ ಅವರಿಗೆ. ನೋಡೋದು ಈ ಸರಿ ಕಾದು ನೋಡ್ತೀವಿ. ಸದ್ಯದಲ್ಲಿ ಬರ ಅನ್ನೋದು ಘೋಷಣೆ ಆಗ್ಬೇಕು ನಮ್ಮ ಜಿಲ್ಲೆ. ಬರ ಅನ್ನೋದು ಘೋಷಣೆ ಆದ್ರೆ ಈ ಸರಿ ಹೈನುಗಾರಿಕೆಯಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ತಾಸ್ನ. ದನಿಗೆ ಮೇವೇನ್ ಮಾಡ್ತಾರೋ ಅಂತ ನಮಗೆ ಒಂದು ಆತಂಕ ಐತೆ. ಒಂದು ಎಷ್ಟು ದನ ಹೋಗಿರೋ ಜೋಳ ತಿನ್ನಂಗಿಲ್ಲ, ಏನು 1 ತಿಂಗಳು 2 ತಿಂಗಳು ಮೇಂಟೈನ್ ಮಾಡ್ಬೋದು. ಇನ್ನೇ ಪಶು ಇಲಾಖೆಯವರು ಗಮನನೇ ಇಲ್ಲ ಬಿಡಿ. ಈಗ ಏನೇನು ಕೊಡ್ಬೇಕು ಏನೋ ಅವೆಲ್ಲ ಮರ್ತೋಗ್ಬಿಟ್ಟವ್ರೆ. ಹಾಗಾಗಿ ವಿವಿಧ ಬೇಡಿಕೆಗಳಿಗೆ ಈಡೇರಿಸಿ ನಾವು ಒಂದು ಕನಿಷ್ಠ ಒಂದು 300 ಟ್ರ್ಯಾಕ್ಟ್ರು ಉದ್ದೂರು ಬೈಪಾಸ್ ಇಂದನ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಿಂದ DC ಆಫೀಸ್ ತಕ್ಕೆ ಒಂದು ಬೃಹತ್ ಪ್ರತಿಭಟನೆ ಮೂಲಕ ಹಾಸನ ಬರವಂತ ಘೋಷಣೆ ಮಾಡಿ, ನಾವು ಹೋದ ವರ್ಷ ಅತಿವೃಷ್ಟಿಯಿಂದ ನಷ್ಟ ಐತೆ, ಈ ಸರಿ ಅನಾವೃಷ್ಟಿಯಿಂದ ನಷ್ಟ ಐತೆ, ಹಾಗಾಗಿ ಕೃಷಿ ಸಾಲ ಸಂಪೂರ್ಣ ಮನ್ನಾ ಆಗ್ಬೇಕು ಅನ್ನೋದು ನಮ್ಮ ಒತ್ತಾಯ.